ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜುಲೈ 27 ಮತ್ತು ಜುಲೈ 28ರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾರು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ನಮ್ಮ ಚಾನಲ್ನ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ. 2024ರ ಭಾರತ ಆಸಿಯಾನ್ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟವಾದಂಥ ಏಷ್ಯನ್ ವಿದೇಶಾಂಗ ಸಚಿವರ ಸಭೆಯನ್ನು ಯಾವ ದೇಶವು ಆಯೋಜಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಲಾವೋಸ್. ಈ ಒಂದು ಸಭೆಯಲ್ಲಿ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವರಾದಂಥ ಎಸ್ ಜೈಶಂಕರ್ ಇವರು ಆಸಿಯಾನ್ ಪೋಸ್ಟ್ ಮಿನಿಸ್ಟ್ರಿಯಲ್ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಆಸಿಯಾನ್ನ ಪ್ರಸ್ತುತ ಅಧ್ಯಕ್ಷತೆ ವಹಿಸಿದಂಥ ಲಾವೋ ಪೀಪಲ್ಸ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಇದು ಆಸಿಯಾನ್ನ ವಿದೇಶಾಂಗ ವ್ಯವಹಾರಗಳ ಸಚಿವ ಸಭೆ ಹಾಗೂ ಈಸ್ಟ್ ಏಷಿಯನ್ ಶೃಂಗಸಭೆ ಹಾಗೂ ಎಆರ್ಎಫ್ ಸಭೆ ಮತ್ತು ಭಾರತೀಯ ಏಷಿಯನ್ ಸಭೆಯನ್ನು ಆಯೋಜಿಸಿದೆ. ಇನ್ನು ಲಾವೋ ಪೀಪಲ್ಸ್ನ ಡೆಮೊಕ್ರೆಟಿಕ್ ರಿಪಬ್ಲಿಕ್ನ ಉಪಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ಮಂತ್ರಿಯಾಗಿ ಕೋಮ್ ಸಾಯಿತ್ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಏಷ್ಯನ್ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಏಷ್ಯನ್ ಇದರ ಲಾಂಗ್ ಫಾರ್ಮ್ ಏನಪ್ಪ ಅಂದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್ ಎಂಬುದು ಏಷ್ಯನ್ನ ಸಂಪೂರ್ಣ ರೂಪವಾಗಿದೆ. ಇದು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ ಮತ್ತು ವಿಶ್ವದ ಅತ್ಯಂತ ಯಶಸ್ವಿ ಪ್ರಾದೇಶಿಕ ಗುಂಪುಗಳಲ್ಲಿ ಒಂದಾಗಿದೆ. 5 ರಾಷ್ಟ್ರಗಳೊಂದಿಗೆ ಪ್ರಾರಂಭದಲ್ಲಿ 1967ರಲ್ಲಿ ಪ್ರಾರಂಭಿಸಲಾಯಿತು. ಥೈಲ್ಯಾಂಡ್, ಮಲೇಷಿಯಾ, ಸಿಂಗಾಪುರ್, ಫಿಲಿಪೈನ್ಸ್ ಹಾಗೂ ಇಂಡೋನೇಷ್ಯಾ ಇದು ಪ್ರಾರಂಭಿಕ ರಾಷ್ಟ್ರಗಳಲ್ಲಿ ಏಷ್ಯನ್ ಒಕ್ಕೂಟವನ್ನು ಸೇರಿದವು. ಇದನ್ನು ಮುಂದೆ ಕ್ರಮೇಣವಾಗಿ 10 ರಾಷ್ಟ್ರಗಳು ಇದರ ಸದಸ್ಯತ್ವವನ್ನು ಪಡೆದುಕೊಂಡವು. ಪ್ರಸ್ತುತ 10 ರಾಷ್ಟ್ರಗಳು ಯಾವುದಪ್ಪ ಅಂದರೆ ಬ್ರೂನೈ, ಕಾಂಬೋಡಿಯಾ, ಇಂಡೋನೇಷ್ಯಾ, ಲಾವೋ, ಮಲೇಷಿಯಾ, ಮಯನ್ಮಾರ್, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ. ಅದೇ ರೀತಿಯಾಗಿ ಈಸ್ಟ್ ತೈಮೂರ್ ಇದು ಏಷ್ಯನ್ನ ವೀಕ್ಷಕ ಸ್ಥಾನವನ್ನು ಪಡೆದುಕೊಂಡಿರುವಂತಹ ದೇಶವಾಗಿದೆ. ಏಷ್ಯನ್ನ ಪ್ರಧಾನ ಕಚೇರಿ ಇರುವುದು ಇಂಡೋನೇಷ್ಯಾದ ಜಕಾರ್ತಾದಲ್ಲಿ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ದೇಶದ 500ನೇ ಸಮುದಾಯ ರೇಡಿಯೋ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಐಜ್ವಾಲ್. ಭಾರತದ 500ನೇ ಸಮುದಾಯ ರೇಡಿಯೋ ಸ್ಟೇಷನ್ ಅನ್ನು ಐಜ್ವಾಲ್ ಮೂಲದ ಅಪ್ನಾ ರೇಡಿಯೋ FM ಆಗಿದೆ. ಐಜ್ವಾಲ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಷನ್ ಇಂದ ಈ ರೇಡಿಯೋ ಸ್ಟೇಷನ್ ಅನ್ನು ನಡೆಸಲ್ಪಡುತ್ತದೆ. ಸರ್ಕಾರದ ಈಸ್ಟ್ ನೀತಿಯಲ್ಲಿ ಇದು ಮಹತ್ವದ ಮೈಲಿಗಲ್ಲು ಎಂದು ಕೇಂದ್ರ ಸಚಿವರು ಇದನ್ನು ವರ್ಣಿಸಿದ್ದಾರೆ. ಇದು ಈ ಭಾಗದ ಜನರ ಜೀವನದಲ್ಲಿ ಗಣನೀಯ ಬದಲಾವಣೆ ತರಲಿದೆ ಎಂದು ಸಚಿವರು ಹೇಳಿದ್ದಾರೆ. 10ನೇ ರಾಷ್ಟ್ರೀಯ ಸಮುದಾಯ ರೇಡಿಯೋ ಪ್ರಶಸ್ತಿಗಳ ವಿಜೇತರನ್ನು ಸಹ ಇದೇ ಸಮಯದಲ್ಲಿ ಘೋಷಿಸಲಾಗಿದೆ. ಈ ಪ್ರತಿ ಪ್ರಶಸ್ತಿ ವಿಭಾಗವು ರೂಪಾಯಿ ನಗದು ಬಹುಮಾನಗಳನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದು ಪ್ರಶಸ್ತಿಯು 1 ಲಕ್ಷ ರೂಪಾಯಿ ನಗದು ಬಹುಮಾನ ಒಳಗೊಂಡಿರುತ್ತದೆ. ಪ್ರಶಸ್ತಿಗಳು ಸಮಾಜಕ್ಕೆ ಸಮುದಾಯ ರೇಡಿಯೋ ಕೇಂದ್ರಗಳು ನೀಡುವಂಥ ಅಮೂಲ್ಯ ಕೊಡುಗೆಯನ್ನು ಗಮನಿಸಿ ಈ ಒಂದು ಪ್ರಶಸ್ತಿ ನೀಡಲಾಗುತ್ತದೆ. ಇದು ಮುಂದಿನ ಪ್ರಶ್ನೆ, ಭಾರತದಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಅನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಜುಲೈ 26. 1999ರ ಕಾರ್ಗಿಲ್ ಸಂಘರ್ಷದ ಸಮಯದಲ್ಲಿ ಭಾರತೀಯ ಸೇನೆಯ ಕೆಚ್ಚೆದೆಯ ಹೃದಯ ತ್ಯಾಗ ಮತ್ತು ಪಾಕಿಸ್ತಾನದ ಮೇಲೆ ಭಾರತೀಯ ಸಶಸ್ತ್ರ ಪಡೆಗಳ ವಿಜಯವನ್ನು ಗೌರವಿಸಲು ರಾಷ್ಟ್ರವು ಜುಲೈ 26ನ್ನು ಕಾರ್ಗಿಲ್ ವಿಜಯ್ ದಿವಸ್ ಎಂದು ಆಚರಿಸುತ್ತದೆ. ಈ ಕಾರ್ಗಿಲ್ ವಿಜಯ್ ದಿವಸ್ನ 25ನೇ ವಾರ್ಷಿಕೋತ್ಸವ ದಿನದಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವರು ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ನ ಡ್ರಾಸ್ ಸೆಕ್ಟರ್ಗೆ ಭೇಟಿ ನೀಡಲಿದ್ದು, ಡ್ರಾಸ್ನಲ್ಲಿರುವಂಥ ಕಾರ್ಗಿಲ್ ಯುದ್ಧ ಸ್ಮಾರಕಗಳಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಆ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ NDA ಸರ್ಕಾರವು ಭಾರತದಲ್ಲಿ ಅಧಿಕಾರದಲ್ಲಿತ್ತು. ಯಾವಾಗಂದರೆ 1999ರಲ್ಲಿ ಮತ್ತು ಪಾಕಿಸ್ತಾನದ ಪ್ರಧಾನಮಂತ್ರಿಯಾಗಿ ನವಾಜ್ ಶರೀಫ್ ಅವರು ಕಾರ್ಯನಿರ್ವಹಿಸುತ್ತಿದ್ದರು. ಇನ್ನು ಜುಲೈ ತಿಂಗಳಲ್ಲಿ ಆಚರಿಸುವಂಥ ಪ್ರಮುಖ ದಿನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಜುಲೈ 1ನೇ ತಾರೀಕಿನಂದು ಚಾರ್ಟೆಡ್ ಅಕೌಂಟೆಂಟ್ ಡೇ ಹಾಗೂ ರಾಷ್ಟ್ರೀಯ ಅಂಚೆ ನೌಕರರ ದಿನ, ಅದೇ ರೀತಿಯಾಗಿ ರಾಷ್ಟ್ರೀಯ ವೈದ್ಯರ ದಿನವನ್ನು ಜುಲೈ 1ನೇ ತಾರೀಕಂದು ಆಚರಿಸಲಾಗುತ್ತದೆ. ಇನ್ನು ಜುಲೈ 2ನೇ ತಾರೀಕಿನಂದು ವಿಶ್ವ UFO ದಿನ ಹಾಗೂ ವಿಶ್ವ ಕ್ರೀಡಾ ಪತ್ರಕರ್ತರ ದಿನವನ್ನಾಗಿ ಸಹ ಜುಲೈ 2ನೇ ತಾರೀಕಿನಂದು ಆಚರಿಸಲಾಗುತ್ತದೆ. ಇನ್ನು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಮುಕ್ತ ಬ್ಯಾಗ್ ದಿನ ಹಾಗೂ ಇದನ್ನು ಜುಲೈ 3ರಂದು ಆಚರಿಸಲಾಗುತ್ತದೆ. ಇನ್ನು USA ಸ್ವಾತಂತ್ರ್ಯ ದಿನ, ಅಮೆರಿಕದ ಸ್ವಾತಂತ್ರ್ಯ ದಿನವನ್ನಾಗಿ ಜುಲೈ 4ನೇ ತಾರೀಕಿನಂದು ಆಚರಿಸಲಾಗುತ್ತದೆ. ಇನ್ನು ಜುಲೈ 11ನೇ ತಾರೀಕಿನಂದು ವಿಶ್ವ ಜನಸಂಖ್ಯೆ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅದೇ ರೀತಿಯಾಗಿ ವಿಶ್ವ ಯುವ ಕೌಶಲ್ಯ ದಿನವನ್ನು ಜುಲೈ 15ನೇ ತಾರೀಕಂದು ಆಚರಿಸಲಾಗುತ್ತದೆ. ಇನ್ನು ಅಂತಾರಾಷ್ಟ್ರೀಯ ನ್ಯಾಯ ದಿನವನ್ನು ಜುಲೈ 17ನೇ ತಾರೀಕಂದು ಆಚರಿಸಲಾಗುತ್ತದೆ. ನೆಲ್ಸನ್ ಮಂಡೇಲಾ ದಿನವನ್ನು ಜುಲೈ 18ನೇ ತಾರೀಕಿನಂದು ಆಚರಿಸಲಾಗುತ್ತದೆ. ಇನ್ನು ವಿಶ್ವ ಚೆಸ್ ಡೇ ಅನ್ನು ಜುಲೈ 20ನೇ ತಾರೀಕಂದು ಆಚರಿಸಲಾಗುತ್ತದೆ. ಅದೇ ರೀತಿಯಾಗಿ ಭಾರತದಲ್ಲಿ ರಾಷ್ಟ್ರೀಯ ಧ್ವಜ ದಿನವನ್ನು ಜುಲೈ 22ರಂದು ಆಚರಿಸಲಾಗುತ್ತದೆ. ಅದೇ ರೀತಿಯಾಗಿ ಪೈನ ಅಂದಾಜು ದಿನವನ್ನಾಗಿ ಜುಲೈ 22ರಂದು ಆಚರಿಸಲಾಗುತ್ತದೆ. ಇನ್ನು ಪೈ ದಿನವನ್ನಾಗಿ ಜುಲೈ 3ರಂದು ಆಚರಿಸಲಾಗುತ್ತದೆ. ಇದು ಪೈ ಅಂದಾಜು ಜುಲೈ 22, ಪೈ ದಿನವನ್ನಾಗಿ ಜುಲೈ 3ರಂದು ಆಚರಿಸಲಾಗುತ್ತದೆ. ಇನ್ನು ಜುಲೈ 23ರಂದು ರಾಷ್ಟ್ರೀಯ ಪ್ರಸಾರ ದಿನವನ್ನಾಗಿ ಆಚರಿಸಲಾಗುತ್ತದೆ.
ಅದೇ ರೀತಿಯಾಗಿ ಜುಲೈ 24ರಂದು ರಾಷ್ಟ್ರೀಯ ಆದಾಯ ತೆರಿಗೆ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇನ್ನು ಜುಲೈ 25ರಂದು ಮುಳುಗುವಿಕೆ ತಡೆಗಟ್ಟುವ ದಿನವನ್ನಾಗಿ ಸಹ ಆಚರಿಸಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಸ್ಟೀಲ್ ಆಮದು ಮಾನಿಟರಿಂಗ್ ಸಿಸ್ಟಮ್ 2.0 ಪೋರ್ಟಲ್ ಅನ್ನು ಯಾರು ಪ್ರಾರಂಭಿಸಿದರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಉಕ್ಕಿನ ಸಚಿವಾಲಯ. ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇವರು ಸ್ಟೀಲ್ ಆಮದು ಮಾನಿಟರಿಂಗ್ ಸಿಸ್ಟಮ್ 2.0 ಪೋರ್ಟಲ್ ಅನ್ನು ಉದ್ಘಾಟಿಸಿದರು. ಈ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಕರ್ನಾಟಕದಿಂದ ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕೆ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ನೇಮಕಗೊಂಡಿದ್ದಾರೆ. ಈ ಸ್ಟೀಲ್ ಆಮದು ಮಾನಿಟರಿಂಗ್ ಸಿಸ್ಟಮ್ ಅನ್ನು 2019ರಲ್ಲಿ ಪ್ರಾರಂಭಿಸಲಾಯಿತು. ಪ್ರಸ್ತುತ 2.0 ಇದನ್ನು ಕೇಂದ್ರದ ಪ್ರಸ್ತುತ ಮಂತ್ರಿಯಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿದ್ದಾರೆ. ಇದು ದೇಶೀಯ ಉದ್ಯಮಕ್ಕೆ ವಿವರವಾದ ಉಕ್ಕಿನ ಡೇಟಾವನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಉಕ್ಕಿನ ಸಚಿವಾಲಯವು ಹೆಚ್ಚು ಪರಿಣಾಮಕಾರಿ ಸ್ಕೀಮ್ಸ್ 2.0ವನ್ನು ಅಭಿವೃದ್ಧಿಪಡಿಸಲು ಪೋರ್ಟಲ್ ಅನ್ನು ನವೀಕರಿಸಿದೆ. ಈ ವರ್ಧಿತ ಪೋರ್ಟಲ್ ಇದು ಮಧ್ಯಸ್ಥಗಾರರಿಗೆ ಕ್ರಿಯಾಶೀಲ ಬುದ್ಧಿವಂತಿಕೆ ಮತ್ತು ಡೇಟಾ ಚಾಲಿತ ಒಳನೋಟಗಳನ್ನು ಒದಗಿಸುತ್ತದೆ. ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ಧಾರ ಮಾಡುವಿಕೆ ಮತ್ತು ಕಾರ್ಯತಂತ್ರದ ಯೋಜನೆಗಳನ್ನು ಸಕ್ರಿಯಗೊಳಿಸಲು ಈ ಒಂದು ಪೋರ್ಟಲ್ ಸಹಾಯ ಮಾಡುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರಾಗಿ ಯಾರು ಮರು ಆಯ್ಕೆಯಾಗಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ನೀತಾ ಅಂಬಾನಿ. ಪ್ರಸ್ತುತ ನಡೆಯುತ್ತಿರುವಂಥ ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ 142ನೇ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಧಿವೇಶನದಲ್ಲಿ ಅವಿರೋಧವಾಗಿ ನೀತಾ ಅಂಬಾನಿ ಅವರನ್ನು ಆಯ್ಕೆ ಮಾಡಲಾಗಿದೆ. ನೀತಾ ಅಂಬಾನಿ ಅವರು 2016ರಲ್ಲಿ ರಿಯೋ ಡಿ ಜನೈರೋ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕಮಿಟಿಗೆ ಸೇರಿದ್ದಾರೆ. ಮೊದಲ ಬಾರಿಗೆ ನೀತಾ ಅಂಬಾನಿ ಅವರು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಗೆ ಸೇರ್ಪಡೆಗೊಂಡ ಭಾರತದ ಮೊದಲ ಮಹಿಳೆಯಾಗಿ ಒಂದು ವಿಶಿಷ್ಟ ಸಾಧನೆಯನ್ನು ಮಾಡಿದ್ದಾರೆ. ಇವರು ರಿಲಯನ್ಸ್ ಫೌಂಡೇಶನ್ನ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾಗಿದ್ದಾರೆ. ರಿಲಯನ್ಸ್ ಫೌಂಡೇಶನ್ ಭಾರತದಾದ್ಯಂತ ವಿಶೇಷವಾಗಿ ದೂರದ ಸ್ಥಳಗಳಲ್ಲಿ ವಿವಿಧ ಕ್ರೀಡೆಗಳನ್ನು ಉತ್ತೇಜಿಸಲು ಗಮನ ಹರಿಸಿದೆ. ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ 2024 ಬಗ್ಗೆ ತಿಳಿದುಕೊಳ್ಳುವುದಾದರೆ, ಇದು 33ನೇ ಬೇಸಿಗೆ ಒಲಿಂಪಿಕ್ಸ್ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಜುಲೈ 26ರಿಂದ ಆಗಸ್ಟ್ 11ರವರೆಗೆ ಆಯೋಜಿಸಲಾಗಿದೆ. 206 ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗಳಿಂದ 10,500 ಕ್ರೀಡಾಪಟುಗಳು 2024ರಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ. ಪ್ಯಾರಿಸ್ ಒಲಿಂಪಿಕ್ಸ್ 2024ಗೆ 4 ಹೊಸದಾಗಿ ಕ್ರೀಡೆಗಳನ್ನು ಸೇರಿಸಲಾಗಿದೆ. ಅವು ಯಾವಪ್ಪ ಅಂದರೆ ಬ್ರೇಕಿಂಗ್, ಸರ್ಫಿಂಗ್, ಸ್ಪೋರ್ಟ್ ಕ್ಲೈಂಬಿಂಗ್ ಮತ್ತು ಸ್ಕೇಟ್ಬೋರ್ಡಿಂಗ್. ಅದೇ ರೀತಿಯಾಗಿ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನ ಅಧಿಕೃತ ಧ್ಯೇಯವಾಕ್ಯವಾಗಿ ಗೇಮ್ಸ್ ವೈಡ್ ಓಪನ್ ಅನ್ನು ಅನಾವರಣಗೊಳಿಸಲಾಗಿದೆ. ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ 2024 ಗೇಮ್ಸ್ನ ಅಧಿಕೃತ ಸಂಗೀತ ಥೀಮ್ ಆಗಿ ಪೆರೇಡ್ ಎಂದು ಹೆಸರಿಸಲಾಗಿದೆ. ಇದರ ಧ್ಯೇಯವಾಕ್ಯ ಭಾವನೆಯಿಂದ ಯುನೈಟೆಡ್ ಎಂಬುದು ಪ್ಯಾರಿಸ್ ಒಲಿಂಪಿಕ್ಸ್ 2024ನ ಧ್ಯೇಯವಾಕ್ಯವಾಗಿದೆ. ಪ್ಯಾರಿಸ್ 2024 ಒಲಿಂಪಿಕ್ಸ್ನ ಮಾಸ್ಕಟ್ ಏನಪ್ಪ ಅಂದರೆ ಒಲಿಂಪಿಕ್ ಫ್ರಿಡ್ಜ್ ಆಗಿದೆ. ಇನ್ನು ಅಚಂತ್ ಶರತ್ ಕಮಲ್ ಅವರೊಂದಿಗೆ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ PV ಸಿಂಧು ಇವರು ಭಾರತದ ಧ್ವಜಧಾರಿಯಾಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಒಬ್ಬನಾಗಿ ಬಂದರೆ 2024ರ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಟಾರ್ಚ್ ಬೇರರ್ ಆಗಿ ಆಯ್ಕೆಯಾಗಿದ್ದಾರೆ. ಗಗನ್ ನಾರಂಗ್ ಅವರನ್ನು ಭಾರತದ ಚೇಪ್ ಡಿ ಮಿಷನ್ ಎಂದು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಚೇಪ್ ಡಿ ಮಿಷನ್ ಎಂದು ಹೆಸರಿಸಲಾಗಿದೆ. ಇದಿಷ್ಟು ಪ್ಯಾರಿಸ್ 2024 ಒಲಿಂಪಿಕ್ಸ್ ಬಗ್ಗೆ ಮಾಹಿತಿ. ಇನ್ನು ಮುಂದಿನ ಪ್ರಶ್ನೆ, IFFI ಉತ್ಸವದ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಶೇಖರ್ ಕಪೂರ್. ಹಿರಿಯ ಚಲನಚಿತ್ರ ನಿರ್ಮಾಪಕರಾದ ಶೇಖರ್ ಕಪೂರ್ ಅವರನ್ನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾಗೆ ಫೆಸ್ಟಿವಲ್ ಡೈರೆಕ್ಟರ್ ಆಗಿ ನೇಮಿಸಲಾಗಿದೆ. ಇವರು ಗೋವಾದಲ್ಲಿ ವಾರ್ಷಿಕವಾಗಿ ನಡೆಯುವ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. ಶೇಖ್ ಕಪೂರ್ ಇವರು 54ನೇ IAF ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾದ ಅಂತಾರಾಷ್ಟ್ರೀಯ ಸ್ಪರ್ಧೆ ತೀರ್ಪುಗಾರರ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು 2020-2023ರ ಪುಣೆ ಮೂಲದ ಫಿಲ್ಮ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಅಧ್ಯಕ್ಷರು ಸಹ ಆಗಿದ್ದರು. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ 1952ರಲ್ಲಿ ಸ್ಥಾಪಿಸಲಾಗಿದೆ. ಇದು ಏಷ್ಯಾದ ಚಲನಚಿತ್ರೋತ್ಸವ ಸಂಘಗಳಲ್ಲಿ ಒಂದಾಗಿದೆ. ಈ ಉತ್ಸವವನ್ನು ಭಾರತದ ರಾಷ್ಟ್ರೀಯ ಚಲನಚಿತ್ರ ಅಭಿವೃದ್ಧಿ ನಿಗಮ ಮತ್ತು ಗೋವಾ ರಾಜ್ಯ ಸರ್ಕಾರವು ಜಂಟಿಯಾಗಿ ಆಯೋಜಿಸುತ್ತವೆ. ಇನ್ನು ಭಾರತದ 54ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2023 ಬಗ್ಗೆ ತಿಳಿದುಕೊಳ್ಳುವುದಾದರೆ, ಇದರ ತೀರ್ಪುಗಾರ ಅಧ್ಯಕ್ಷರಾಗಿ ಶೇಖರ್ ಕಪೂರ್ ಅವರು ನೇಮಕವಾಗಿದ್ದಾರೆ. ಗೋಲ್ಡನ್ ಪಿಕಾಕ್ನ ಅತ್ಯುತ್ತಮ ಚಿತ್ರವನ್ನು ಎಂಡ್ಲೆಸ್ ಬಾರ್ಡರ್ಸ್ ಎಂಬ ಚಿತ್ರಕ್ಕಾಗಿ ನೀಡಲಾಗಿದೆ. ಇನ್ನು ಕನ್ನಡದ ಕಾಂತಾರ ಚಿತ್ರಕ್ಕಾಗಿ ರಿಷಬ್ ಶೆಟ್ಟಿ ಅವರಿಗೆ ವಿಶೇಷ ತೀರ್ಪುಗಾರರ ಪ್ರಶಸ್ತಿಯನ್ನು ಸಹ ನೀಡಲಾಗಿದೆ. ಅತ್ಯುತ್ತಮ ವೆಬ್ ಸರಣಿಯಾಗಿ ಪಂಚಾಯತ್ ಸೀಸನ್ 2 ಆಯ್ಕೆಯಾಗಿದೆ.
ಇನ್ನು ಉದ್ಘಾಟನಾ ಸಮಾರಂಭದಲ್ಲಿ ಸತ್ಯಜಿತ್ ರೇ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಮೈಕಲ್ ಡಗ್ಲಾಸ್ ಅವರಿಗೆ ನೀಡಲಾಗಿದೆ. ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಾಗಿ ವಿಶೇಷ ಮನ್ನಣೆ ಪ್ರಶಸ್ತಿಯನ್ನು ಮಾಧುರಿ ದೀಕ್ಷಿತ್ ಅವರಿಗೆ ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, 2047ರ ವೇಳೆಗೆ ರಾಷ್ಟ್ರೀಯ ಪರಮಾಣು ಸಾಮರ್ಥ್ಯಕ್ಕಾಗಿ ಭಾರತದ ಗುರಿ ಏನು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ. 2031-32ರ ವೇಳೆಗೆ ಭಾರತದ ಸ್ಥಾಪಿತ ಪರಮಾಣು ಶಕ್ತಿ ಸಾಮರ್ಥ್ಯವು 8180 ಮೆಗಾವ್ಯಾಟ್ನಿಂದ 22,480 ಮೆಗಾವ್ಯಾಟ್ಗೆ ಏರಲಿದೆ ಎಂದು ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ರಾಜ್ಯಸಭೆಯಲ್ಲಿ ನಕ್ಷತ್ರ ಹಾಕಿದಂತೆ ಸ್ಟಾರ್ ಹಾಕಿದ ಪ್ರಶ್ನೆಗೆ ಲಿಖಿತವಾಗಿ ಈ ಒಂದು ಉತ್ತರವನ್ನು ನೀಡಿದ್ದಾರೆ. 2070ರ ವೇಳೆಗೆ ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನು ಸಾಧಿಸುವ ಭಾರತದ ಬದ್ಧತೆಯನ್ನು ಸಿಂಗ್ ಎತ್ತಿ ತೋರಿಸಿದ್ದಾರೆ ಮತ್ತು 2047ರ ವೇಳೆಗೆ ಸುಮಾರು 1 ಲಕ್ಷ ಮೆಗಾವ್ಯಾಟ್ ರಾಷ್ಟ್ರೀಯ ಪರಮಾಣು ಸಾಮರ್ಥ್ಯದ ಅಗತ್ಯವನ್ನು ಸಹ ಯೋಜಿಸಿದರು. ಇನ್ನು ಮುಂದಿನ ಪ್ರಶ್ನೆ, ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿಸಲಾದ ಭಾರತದ 43ನೇ ತಾಣ ಯಾವುದು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಅಸ್ಸಾಂನ ಮೊಯಿದಂಸ್. ಅಹೋಮ್ ರಾಜವಂಶದ ದಿಬ್ ಸಮಾಧಿ ವ್ಯವಸ್ಥೆಯಾದ ಅಸ್ಸಾಂನ ಮೊಯಿದಂಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ಸಾಂಸ್ಕೃತಿಕ ವಿಭಾಗದಲ್ಲಿ ಸೇರಿಸಲಾಗಿದೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರ್ಪಡೆಗೊಂಡ ಭಾರತದ 43ನೇ ತಾಣವಾಗಿ ಆಯ್ಕೆಯಾಗಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವರಾಗಿ ಪ್ರಸ್ತುತ ಸಚಿವ ಗಜೇಂದ್ರ ಸಿಂಗ್ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಗಜೇಂದ್ರ ಸಿಂಗ್ ಶೇಖಾವತ್ ಇವರು ಜುಲೈ 26, 2024ರಂದು ಈ ಮಾಹಿತಿಯನ್ನು ನೀಡಿದ್ದಾರೆ. ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿಯ ಅಧಿವೇಶನವನ್ನು ಭಾರತದಲ್ಲಿ ಮೊದಲ ಬಾರಿಗೆ ಜುಲೈ 21ರಿಂದ ಜುಲೈ 31ರವರೆಗೆ 2024ರಲ್ಲಿ ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ಇನ್ನು ಮೊಯಿಡಮ್ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋದಾದರೆ, ಮೊಯಿಡಮ್ಸ್ ಅಥವಾ ಇದಕ್ಕೆ ಕನ್ನಡದಲ್ಲಿ ಆತ್ಮಕ್ಕಾಗಿ ನೆಲೆಯಾಗಿದೆ ಎಂಬುದು ಅರ್ಥವನ್ನು ನೀಡುತ್ತೆ. ಇವು ಮೂಲಭೂತವಾಗಿ ಟೊಳ್ಳಾದ ಕಮಾನುಗಳ ಸಮಾಧಿಗಳಾಗಿವೆ. ಇಟ್ಟಿಗೆಯ ಕಲ್ಲು ಮತ್ತು ತೈ ಅಹೋಮ್ ರಾಜರು ಹಾಗೂ ರಾಜ್ಯ ಮನೆತನದ ಅವಶೇಷಗಳನ್ನು ಒಳಗೊಂಡಿವೆ. 13ನೇ ಶತಮಾನದಲ್ಲಿ ಅಸ್ಸಾಂಗೆ ಆಗಮಿಸಿದಂಥ ತೈ ಅಹೋಮ್ ಅವರು ಮೊಯಿಡಮ್ಗಳನ್ನು ನಿರ್ಮಿಸಿದ್ದಾರೆ. ಈ ರಾಜ್ಯ ಮನೆತನದ ಕುಟುಂಬಗಳ ಆರಂಭದಲ್ಲಿ ಮರದಿಂದ ಮತ್ತು ನಂತರ ಕಲ್ಲು ಮತ್ತು ಸುಟ್ಟ ಇಟ್ಟಿಗೆಗಳಿಂದ ತೈ ಅಹೋಮ್ ತಮ್ಮ ಆಡಳಿತಗಾರರನ್ನು ದೈವಿಕವೆಂದು ಪರಿಗಣಿಸಿದರು ಮತ್ತು ರಾಜ ಮನೆತನದ ಸಮಾಧಿಗಳಿಗಾಗಿ ಮೊಯಿಡಮ್ಗಳನ್ನು ನಿರ್ಮಿಸುವ ವಿಶಿಷ್ಟ ಅಂತ್ಯಕ್ರಿಯೆಯ ಸಂಪ್ರದಾಯವನ್ನು ಅಭಿವೃದ್ಧಿಪಡಿಸಿದರು. ಮುಖ್ಯವಾಗಿ ಪೂರ್ವ ಅಸ್ಸಾಂನ ಪಾಟ್ಕಾಯ್ ಶ್ರೇಣಿಗಳ ತಪ್ಪಲಿನಲ್ಲಿ 90 ಮೊಯಿಡಮ್ಗಳು ಕಂಡುಬರುತ್ತವೆ. ಇನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪರಂಪರೆಯ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಹಾಗೂ ಮಿಶ್ರ ವರ್ಗ ಇದನ್ನು 3 ವಿಭಾಗಗಳಾಗಿ ವರ್ಗೀಕರಿಸಲಾಗುತ್ತದೆ. ಒಂದು ಸಾಂಸ್ಕೃತಿಕ, ಇನ್ನೊಂದು ನೈಸರ್ಗಿಕ ಹಾಗೂ ಮೂರನೇದಾಗಿ ಮಿಶ್ರ ವರ್ಗಗಳಾಗಿ. ಈ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ 59 ಸೈಟ್ಗಳೊಂದಿಗೆ ಹಾಗೂ ಈ ಯುನೆಸ್ಕೋ ವಿಶ್ವ ಪರಂಪರೆಯಲ್ಲಿ 59 ಸೈಟ್ಗಳೊಂದಿಗೆ ಇಟಲಿಯು ಪ್ರಥಮ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ 57 ಸೈಟ್ಗಳೊಂದಿಗೆ ಚೀನಾ ದೇಶವು 2ನೇ ಸ್ಥಾನದಲ್ಲಿದೆ. ಇನ್ನು ಭಾರತದಲ್ಲಿ 43 ಸೈಟ್ಗಳೊಂದಿಗೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಂಥ 6ನೇ ದೇಶವಾಗಿದೆ. ಅಜಂತಾ ಗುಹೆ, ಎಲ್ಲೋರ ಗುಹೆ ಇವೆರಡು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತವೆ ಹಾಗೂ ಆಗ್ರಾದ ತಾಜ್ ಮಹಲ್ ಮತ್ತು ಆಗ್ರಾ ಕೋಟೆ ಉತ್ತರ ಪ್ರದೇಶದಲ್ಲಿ 1983ರಲ್ಲಿ ಯುನೆಸ್ಕೋದ ಸೇರ್ಪಡೆಯಾದ ಭಾರತ ಮೊದಲನೇ ತಾಣಗಳಾಗಿವೆ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಪರ್ವತದ ಹಾದಿಯು ಹಿಮಾಚಲ ಪ್ರದೇಶದ ಲಾಹೌಲ್ ಪ್ರದೇಶವನ್ನು ಲಡಾಖ್ನ ಜಾನ್ಸ್ಕರ್ ಪ್ರದೇಶದೊಂದಿಗೆ ಸಂಪರ್ಕಿಸುತ್ತದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸಿಂಕೋಲಾ. ಕಾರ್ಗಿಲ್ ವಿಜಯ್ ದಿವಸ್ 25ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಲಡಾಖ್ನ ವಿಶ್ವದ ಅತಿ ಎತ್ತರ ಸುರಂಗ ಮಾರ್ಗವಾಗಲಿರುವ ಸಿಂಕೋಲಾ ಸುರಂಗ ಯೋಜನೆ ನಿರ್ಮಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದರು. ಸುಮಾರು 15,800 ಅಡಿ ಎತ್ತರದಲ್ಲಿರುವಂತಹ 4.1 ಕಿಲೋಮೀಟರ್ ಉದ್ದದ ಟ್ವಿನ್ ಟ್ಯೂಬ್ ಸುರಂಗವನ್ನು ನಿಮು ಪಡುಮ್ ದರ್ಚಾ ರಸ್ತೆಯಲ್ಲಿ ನಿರ್ಮಿಸಲಾಗುವುದು. ಇದಕ್ಕೆ ಒಟ್ಟು 1,681 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ನಿರ್ಮಿಸಲಿರುವ ಸುರಂಗ ಮಾರ್ಗವಾಗಿದೆ. ಇನ್ನು ಸಿಂಕೋಲಾ ಬಗ್ಗೆ ತಿಳಿದುಕೊಳ್ಳೋದಾದರೆ, ಇದನ್ನು ಸಿಂಗೋಲಾ ಎಂದು ಸಹ ಕರೆಯುತ್ತಾರೆ. ಇದು ಭಾರತ ಒಂದು ಪರ್ವತ ಮಾರ್ಗವಾಗಿದ್ದು ಲಡಾಖ್ ಮತ್ತು ಹಿಮಾಚಲ ಪ್ರದೇಶ ನಡುವಿನ ರಾಜ್ಯದ ಗಡಿಯಲ್ಲಿ ಕಂಡುಬರುತ್ತದೆ. ಇದು ಹಿಮಾಚಲ ಪ್ರದೇಶದ ಲಾಹೌಲ್ ಪ್ರದೇಶವನ್ನು ಲಡಾಖ್ನ ಜಾನ್ಸ್ಕರ್ ಪ್ರದೇಶದೊಂದಿಗೆ ಸಂಪರ್ಕಿಸುತ್ತದೆ. ನಿಮ್ಮು ಪದಂ ದರ್ಚಾ ರಸ್ತೆ ಏಕಮುಖ ಟ್ವಿನ್ ಟ್ಯೂಬ್ ಒಟ್ಟು 4 ಲೇನ್ ಹೊಂದಿರುವ ಆಯಕಟ್ಟಿನ ರಸ್ತೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಡೇವಿಡ್ ಲ್ಯಾಮಿ ಭಾರತಕ್ಕೆ ಭೇಟಿ ನೀಡಿದ ಯಾವ ದೇಶದ ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬ್ರಿಟನ್. ಜುಲೈ 24ರಂದು
UK ವಿದೇಶಾಂಗ ಕಾರ್ಯದರ್ಶಿಯಾದಂಥ ಡೇವಿಡ್ ಲ್ಯಾಮಿ ಇವರು ನವದೆಹಲಿಗೆ ಭೇಟಿ ನೀಡಿದ್ದಾರೆ. ಇದು UK ವಿದೇಶಾಂಗ ಕಾರ್ಯದರ್ಶಿಯಾಗಿ ಅವರ ಮೊದಲ ಅಧಿಕೃತವಾಗಿ ಭಾರತ ಭೇಟಿಯಾಗಿದೆ. ಇವರು ವಿದೇಶಾಂಗ ವ್ಯವಹಾರಗಳ ಸಚಿವರಾದಂಥ ಎಸ್ ಜೈಶಂಕರ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಸಭೆಗಳನ್ನು ನಡೆಸಿದ್ದಾರೆ. ಜೈಶಂಕರ್ ಮತ್ತು ಲ್ಯಾಮಿ ಇವರು ದ್ವಿಪಕ್ಷೀಯ ಸಂಬಂಧಗಳಿಗಾಗಿ ಮಾರ್ಗಸೂಚಿ 2030 ಅನ್ನು ಪರಿಶೀಲಿಸಿದ್ದಾರೆ. ಅಂದರೆ ಒಂದು 2030 ವರೆಗೆ ತಮ್ಮ ವ್ಯಾಪಾರ ಹಾಗೂ ವಹಿವಾಟು ಯಾವ ರೀತಿ ಇರಬೇಕೆಂಬ ಒಂದು ಮಾರ್ಗದರ್ಶನ ಹಾಕೊಂಡಿದ್ದಾರೆ. ವ್ಯಾಪಾರ, ಹೂಡಿಕೆ, ರಕ್ಷಣೆ ಮತ್ತು ಮಾಹಿತಿ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ನಾವೀನ್ಯತೆ, ಹವಾಮಾನ ಬದಲಾವಣೆ ಮತ್ತು ಹಸಿರು ಶಕ್ತಿಯಂತಹ ಆದ್ಯತೆಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಹೆಚ್ಚಿಸಲು ಉಭಯ ದೇಶಗಳು ಒತ್ತು ನೀಡಿವೆ. ಇನ್ನು ಯುನೈಟೆಡ್ ಕಿಂಗ್ಡಮ್ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ, ಯುನೈಟೆಡ್ ಕಿಂಗ್ಡಮ್ ಅನ್ನು 4 ದೇಶಗಳನ್ನು ಒಳಗೊಂಡಿರುವ ಸಾರ್ವಭೌಮ ರಾಷ್ಟ್ರವಾಗಿದೆ. ಇದು ಯಾವಪ್ಪ ಅಂದರೆ ಇಂಗ್ಲೆಂಡ್, ವೇಲ್ಸ್, ಸ್ಕಾಟ್ಲೆಂಡ್ ಮತ್ತು ಉತ್ತರ ಐರ್ಲೆಂಡ್. ಇದು ಅಧಿಕೃತವಾಗಿ ಉತ್ತರ ಐರ್ಲೆಂಡ್ ಮತ್ತು ಗ್ರೇಟ್ ಬ್ರಿಟನ್ ಸಾಮ್ರಾಜ್ಯಕ್ಕೆ ಸೇರಿದಾಗ 1801ರಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಸ್ತಿತ್ವಕ್ಕೆ ಬಂದಿತು. ಇಂಗ್ಲೆಂಡ್, ವೇಲ್ಸ್ ಮತ್ತು ಸ್ಕಾಟ್ಲೆಂಡ್ ಬ್ರಿಟನ್ನ ಸಾಮ್ರಾಜ್ಯವು ರಚಿಸಿದವು. 1707ರಲ್ಲಿ ಸ್ಕಾಟ್ಲೆಂಡ್ ಸಾಮ್ರಾಜ್ಯವು ಇಂಗ್ಲೆಂಡ್ ಮತ್ತು ವೇಲ್ಸ್ ಸಾಮ್ರಾಜ್ಯವನ್ನು ಸೇರಿಕೊಂಡಾಗ ಅಸ್ತಿತ್ವಕ್ಕೆ ಬಂದಿದೆ. ಇನ್ನು ಯುನೈಟೆಡ್ ಕಿಂಗ್ಡಮ್ನ ಪ್ರಸ್ತುತ ಪ್ರಧಾನಮಂತ್ರಿಯಾಗಿ ಕೀರ್ ಸ್ಟಾರ್ಮರ್ ಅವರಿದ್ದಾರೆ. ಯುನೈಟೆಡ್ ಕಿಂಗ್ಡಮ್ನ ರಾಜಧಾನಿ ಲಂಡನ್. ಯುನೈಟೆಡ್ ಕಿಂಗ್ಡಮ್ನ ಕರೆನ್ಸಿ ಪೌಂಡ್ ಸ್ಟರ್ಲಿಂಗ್. ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ. ಯಾರು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರು ಸಹ ಈ ಚಾನಲ್ನ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.